ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನೀನು ನನ್ನವನು ಭಾಗ 2. ನಡು ರಸ್ತೆಯಲ್ಲಿ ಬರುತ್ತಿದ್ದ ಕುರುಡನನ್ನು ತಬ್ಬಿಕೊಂಡು ರಸ್ತೆಯ ಇನ್ನೊಂದು ಬದಿಗೆ ಉರುಳಿದಳು. ಇಬ್ಬರು ಉರುಳಿಕೊಂಡು ರಸ್ತೆ ಬದಿಯ ತಗ್ಗಿನಲ್ಲಿ ಬಂದು ಬಿದ್ದರು. ಅದೇ ವೇಳೆಯಲ್ಲಿ ಲಾರಿಯ ಚಾಲಕ ಮಾತ್ರ ಇದ್ಯಾವುದು ದೊಡ್ಡ ವಿಷಯವಲ್ಲವೆಂಬಂತೆ ತನ್ನ ಪಾಡಿಗೆ ತಾನು ಆ ಜಾಗದಿಂದಲೇ ಬರೆ ಎಂದು ಹೊರಟು ಹೋದ. ಇತ್ತ ತಗ್ಗಿನಲ್ಲಿ ಬಿದ್ದಿದ್ದ ನಿಖಿತಾಗೆ ಹೆಚ್ಚೇನೂ ಪೆಟ್ಟಾಗಿರಲಿಲ್ಲ. ಆ ಆಕಸ್ಮಿಕದಲ್ಲಿ ಯುವಕನನ್ನು ತಬ್ಬಿಕೊಂಡು ಉರುಳಿದ್ದರಿಂದ ಮೈಯೆಲ್ಲ ಬಿಸಿಯಾದಂತಾಗಿತ್ತು. ತಾನು ಬುದ್ಧಿ ತಿಳಿದಾಗಿನಿಂದಲೂ ಎಷ್ಟೋ ಜನರೊಡನೆ ತಬ್ಬಿ ಮಲಗಿದ್ದರೂ ಅವಳಿಗೆ ಈ ರೀತಿಯ ಅನುಭವ ಎಂದೂ ಆಗಿರಲಿಲ್ಲ. ಇದೇಕೆ ಇಂದು ಹೀಗೆ ಎಂದು ಅವಳು ತನ್ನನ್ನೇ ಪ್ರಶ್ನಿಸಿಕೊಂಡು ಅವನನ್ನೊಮ್ಮೆ ನೋಡಿದಳು. ಮುಗ್ಧತೆಯೇ ಮೂರ್ತಿವೆತ್ತಂತಿದ್ದ ಮುಖ, ಧೂಳು ಜಿಡ್ಡಿನಿಂದ ಮಾಸಿ ಹೋಗಿತ್ತು. ಸಣ್ಣಗೆ ಬೆಳೆದಿದ್ದ ಕುರುಚಲುಗಡ್ಡ, ಕೆದರಿದ ಕೂದಲು, ಕೊಳಕಾಗಿದ್ದ ಜೀನ್ಸ್ ಪ್ಯಾಂಟ್, ಧೂಳು ತುಂಬಿದ್ದ ಟೀ ಶರ್ಟ್, ಶೂನ್ಯ ದೃಷ್ಟಿಸುತ್ತಿದ್ದ ಕಣ್ಣುಗಳು. ನೋಡುತ್ತಿದ್ದ ಅವಳಿಗೆ ಅಯ್ಯೋ ಎನಿಸಿ ಕರಳು ಹಿಂಡಿದಂತಾಯಿತು. ಅಷ್ಟರಲ್ಲಿ ಅಘಾತದಿಂದ ಎಚ್ಚೆತ್ತ ಯುವಕ ಗಡಬಡಿಸಿ ಏಳಲೆತ್ನಿಸಿದಾಗ ಅವನ ಕೆನ್ನೆಗೆ ಅವಳ ತುಟಿ ಆಕಸ್ಮಿಕವಾಗಿ ಸ್ಪರ್ಶಿಸಿತು. ಆ ಮಧುರ ತುಟಿಗಳ ಸ್ಪರ್ಶದಿಂದ ಅವನ ಮೈಯಲ್ಲಿ ವಿದ್ಯುತ್ ಸಂಚರಿಸಿದಂತಾಯಿತು. ತನ್ನನ್ನು ಯಾವುದೋ ಗುರುತರವಾದ ಗಂಡಾಂತರದಿಂದ ಪಾರು ಮಾಡಿದ್ದು ಒಬ್ಬ ಹೆಣ್ಣೆಂದು ಆಗ ಅವನಿಗೆ ಹೊಳೆಯಿತು. ಅವನನ್ನೇ ನೋಡುತ್ತಾ ಮೈಮರೆತಿದ್ದ ನಿಖಿತಾಗೋ ಅವನು ಎದ್ದಾಗ ಆಕಸ್ಮಿಕವಾಗಿ ಅವನ ಕೆನ್ನೆಗೆ ತನ್ನ ತುಟಿ ಸ್ಪರ್ಶಿಸಿದಾಗ ಅವಳಿಗರಿವಿಲ್ಲದಂತೆಯೇ ಹಾಗೆಯೇ ತುಟಿಯನ್ನು ಇನ್ನಷ್ಟು ಗಾಢವಾಗಿ ಹೊತ್ತಿ ಹೂಮುತ್ತೊಂದನ್ನು ಕೊಟ್ಟಿದ್ದಳು. ಕ್ಷಣಾರ್ಧದಲ್ಲಿ ನಡೆದ ಈ ಕ್ರಿಯೆ ಕೇವಲ ಆಕಸ್ಮಿಕವೋ ಅಥವಾ ತಾನೇ ಬೇಕೆಂದೇ ಮಾಡಿದ್ದೋ ಅವಳಿಗೆ ತಿಳಿಯಲಿಲ್ಲ. ಹಾಗೆಯೇ ಅವನೂ ಸಹ ಆ ಮುತ್ತಿನ ಮತ್ತಿನಲ್ಲಿ ಬಿದ್ದಿದ್ದು ಅವನ ಮುಖಚಹರೆಯಿಂದಲೇ ತಿಳಿಯುವಂತಿತ್ತು. ಯಾರು ಯಾರು ನೀವು? ನನ್ನನ್ನೇಕೆ ಬದುಕಿಸಿದಿರಿ? ನಾನು ಸಾಯಬೇಕು ಎಂದು ಬಡಬಡಿಸಿದ. ಅದನ್ನು ಕೇಳಿ ಅವಳ ಹೃದಯದ ಮೇಲೆ ಬರೆ ಎಳೆದಂತಾಯಿತು. ಅವನನ್ನು ಸಂತೈಸುವಂತೆ ನಿಧಾನವಾಗಿ ಕೇಳಿದಳು, ಯಾಕೆ? ನೀವ್ಯಾಕೆ ಸಾಯಬೇಕು? ಅಂಥದ್ದೇನಾಗಿದೆ ನಿಮಗೆ? ನಾನು ಕುರುಡ. ಅವನ ತುಂಡು ಉತ್ತರಕ್ಕೆ ತೀಕ್ಷ್ಣವಾಗಿ ಉತ್ತರಿಸಿದಳು. ಕುರುಡರೆಲ್ಲ ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಹೌದು, ಅವನು ನೀರಸವಾಗಿ ನಕ್ಕು ಹೇಳಿದ. ನೀವು ಹೇಳಿದ್ದು ನಿಜ, ಎಲ್ಲ ಕುರುಡರು ಆತ್ಮಹತ್ಯೆ ಮಾಡಿಕೊಳ್ಳಲ್ಲ. ಆದರೆ ನಾನೊಬ್ಬ ನತದೃಷ್ಟ ಕುರುಡ. ಅವನ ನಿರಾಸೆಯ ಮಾತು ಅವಳಲ್ಲಿ ಇನ್ನೂ ತಳಮಳವನ್ನುಂಟು ಮಾಡಿತು. ಅವನಲ್ಲಿ ಶತಾಯ ಗತಾಯ ಹುರುಪು ಹುಮ್ಮಸ್ಸು ತುಂಬಲೇಬೇಕೆಂಬ ಹಠದಿಂದ ತಾನು ಅದಕ್ಕೆ ತಕ್ಕ ಉತ್ತರ ಹುಡುಕಿ ಹೇಳಿದಳು. ಅದೃಷ್ಟ ದುರದೃಷ್ಟ ಅನ್ನೋದು ಎಲ್ಲರ ಬದುಕಿನಲ್ಲೂ ಇರಬಹುದು. ಆದರೆ ನನ್ನ ಬದುಕಿಗೆ ಈಗ ಯಾವುದೇ ಅರ್ಥ ಉಳಿದಿಲ್ಲ. ನನಗೀಗ ಯಾವುದೇ ಗುರಿಯಿಲ್ಲ. ಅವನ ವಾದವನ್ನು ಒಪ್ಪಿಕೊಳ್ಳದ ನಿಖಿತಾ ಕ್ಷಣ ತಡೆದು ಉತ್ತರಿಸಿದಳು. ಬದುಕಿಗೆ ಅರ್ಥ ನಾವು ಹುಡುಕಬೇಕು. ನಾವು ಮಾಡುವ ಒಂದು ಸಾರ್ಥಕ ಕೆಲಸ ನಮ್ಮ ಬದುಕಿಗೊಂದು ಅರ್ಥ ಕೊಡಬಹುದು. ಗುರಿ? ಪ್ರತಿಯೊಬ್ಬನ ಗುರಿಯು ತನಗಾಗಿ ಬದುಕುವ ಗುರಿ ಮಾತ್ರವಲ್ಲ, ಮತ್ತೊಬ್ಬರ ಒಳಿತಿಗಾಗಿ ಶ್ರಮಿಸುವುದು ಆಗಿರಬೇಕಲ್ಲವೇ? ಅಯ್ಯೋ, ಈ ಕುರುಡನಿಗೆ ಅವನ ಬದುಕಿ ಭಾರವಾಗಿರುವಾಗ ಮತ್ತೊಬ್ಬರಿಗಾಗಿ ಶ್ರಮಿಸುವುದು? ದಯವಿಟ್ಟು ತಮಾಷೆ ಮಾಡಬೇಡಿ ಮೇಡಮ್. ನೋಡಿ, ನಿಮ್ಮನ್ನು ನೋಡಿದ್ರೆ ಅಲ್ಲಲ್ಲ, ಈ ಕುರುಡ ಏನ್ ತಾನೇ ನೋಡೋದು? ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ. ಅವನು ಮಾತಾಡುತ್ತಾ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದಾಗ ನಿಖಿತಾ ಕುತೂಹಲದಿಂದ ಮುಖ ಮುಂದಕ್ಕೆ ತಂದು ಕೇಳಿದಳು, ಕೇಳ್ತಾ ಇದ್ರೆ ಏನನ್ಸುತ್ತೆ? ನಿಜವಾಗೂ ನಿಮ್ಮಂಥ ಹುಡುಗಿರು ಇನ್ನೂ ಇದ್ದಾರಾ ಅಂತ ಆಶ್ಚರ್ಯವಾಗುತ್ತೆ. ನನ್ನ ಪ್ರಾಣ ಕಾಪಾಡಿದಾಗಿನಿಂದ ಇಲ್ಲಿಯವರೆಗೂ ನಿಮಗೆ ನಾನು ಯಾರು ಅಂತ ಗೊತ್ತಿಲ್ಲ. ಹೋಗಲಿ, ಕೊನೆ ಪಕ್ಷ ನನ್ನ ಹೆಸರು ಕೂಡ ಗೊತ್ತಿಲ್ಲ. ಆದರೂ ನೀವು ತೋರಿಸುತ್ತಿರುವ ಈ ಪ್ರೀತಿ ವಾತ್ಸಲ್ಯ, ಯಾಕೆ ಮೇಡಮ್ ನಿಮಗೆ ಈ ದಾರಿಹೋಕನ ಮೇಲೆ ಇಷ್ಟೊಂದು ಪ್ರೀತಿ ಅನುಕಂಪ? ಅವನ ಪ್ರಶ್ನೆ ಕೇಳಿದ ಅವಳಿಗೆ ಆ ಪ್ರಶ್ನೆಗೆ ಮಾತ್ರ ಏನು ಉತ್ತರಿಸುವುದೆಂದು ತಿಳಿಯಲಿಲ್ಲ. ಏಕೆಂದರೆ ಸ್ವಯಂ ಅವಳಿಗೆ ಆ ಪ್ರಶ್ನೆ ಕಾಡಿ ಗೊಂದಲದಲ್ಲಿ ಬೀಳುವಂತೆ ಮಾಡಿದ್ದು. ಅವಳ ಮೌನ ಆಗುಂತಕನಿಗೆ ತನ್ನಿಂದೇನಾದರೂ ಬೇಸರವಾಗುವಂತಹ ಮಾತು ಹೊರಬಿತ್ತ ಎಂಬ ಆತಂಕ ತಂದಿತ್ತು.
ಯಾಕೆ ಮೇಡಮ್ ಸುಮ್ಮನಾಗಿ ಬಿಟ್ರಿ? ನಾನೇನಾದರೂ ನಿಮ್ಮ ಮನಸ್ಸು ನೋಯಿಸೋ ಹಾಗೆ ಮಾತಾಡಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಅವನ ಮಾತಿಗೆ ಅವಳು ಕಿರುನಗುತ್ತಾ ಹೇಳಿದಳು, ಛೇ ಹಾಗೇನಿಲ್ಲ. ನಿಮ್ಮ ಪ್ರಶ್ನೆ ಒಂದು ಕ್ಷಣ ನನ್ನನ್ನು ಗೊಂದಲದಲ್ಲಿ ಹಾಕಿದ್ದು ನಿಜ. ಆದರೆ ಆ ಪ್ರಶ್ನೆಗೆ ನನ್ನ ಬಳಿ ಯಾವ ಉತ್ತರವೂ ಇಲ್ಲ. ಅದಿರಲಿ, ನೀವ್ಯಾರು? ನಿಮ್ಮ ಮನೆಯಲ್ಲಿ ನೀವು ಸಾಯೋದಿಕ್ಕೆ ಪ್ರಯತ್ನಿಸಿದ್ದು ಯಾಕೆ? ನೀವೀಗೆ ಆತ್ಮಹತ್ಯೆ ಮಾಡಿಕೊಂಡ್ರೆ ನಿಮ್ಮ ಕುಟುಂಬದವರು ಆ ದುಃಖ ತಾಳಿಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ? ಅವಳ ಪ್ರಶ್ನೆಗಳು ಒಂದರ ಹಿಂದೊಂತೆ ಪುಂಖಾನುಪುಂಖವಾಗಿ ಬಂದಾಗ ಅವನು ನಿಧಾನವಾಗಿ ಹೇಳಿದ, ನಿಧಾನ ಮೇಡಮ್, ನಿಧಾನ. ನನ್ನ ಜೀವನದ ಕೆಟ್ಟ ಕತೆ ಕೇಳೋಕೆ ಯಾಕಿಷ್ಟು ಆತುರ? ನಾನು ಯಾರು ಅಂತಲ್ವಾ ಕೇಳಿದ್ದು? ಆಗಲೇ ಹೇಳಿದ್ದೆ ನಾನೊಬ್ಬ ಅದೃಷ್ಟಹೀನ ಅಂತ. ಆದರೂ ಹೆಸರು ಹೇಳಲೇಬೇಕು ಅಂತಾದರೆ ನನ್ನ ಹೆಸರು ಜಗನ್ ಅಂತ. ಆಮೇಲೇನು ಕೇಳಿದ್ದು ನೀವು? ಮನೆ ಅಲ್ವಾ? ಮನೆ, ಬಾಡಿಗೆ ಮನೆ. ಅದರಲ್ಲಿ ನನ್ನವರು ಅಂತ ವಾಸಿಸೋವರೆಗೂ ಅದು ಇತ್ತು, ಈಗ ಇಲ್ಲ. ಯಾಕಿಲ್ಲ ಅನ್ನೋದಕ್ಕೂ ಆತ್ಮಹತ್ಯೆಗೆ ಕಾರಣ ಕೇಳಿದ್ರಲ್ಲ, ಅದಕ್ಕೂ ಎಲ್ಲದಕ್ಕೂ ಉತ್ತರಿಸಬೇಕು ಅಂದರೆ ನಾನೊಂದು ತಿಂಗಳ ಹಿಂದಕ್ಕೆ ಹೋಗಬೇಕಾಗುತ್ತೆ. ನನ್ನ ಜೀವನದ ದುರಂತ ಅಧ್ಯಾಯವನ್ನು ನಿಮ್ಮೆದುರು ತೆರೆದಿಡಲೇಬೇಕಾಗುತ್ತೆ. ಹೇಳ್ತೀನಿ ಕೇಳಿ. ನಾನೊಬ್ಬ ಸ್ಟೇಜ್ ಸಿಂಗರ್. ತಂದೆ, ತಾಯಿ, ಅಕ್ಕ, ತಮ್ಮ ಇವರೆಲ್ಲರ ಜೊತೆ ಸಂತೋಷವಾಗಿದ್ದೆ. ಜಗನ್ ತನ್ನ ಜೀವನದ ದುರಂತ ಕಥೆಯನ್ನು ಹೇಳತೊಡಗಿದ. ರಸಸಂಜೆ ಕಾರ್ಯಕ್ರಮದಲ್ಲಿ ಕಿಕ್ಕೆರೆದು ಸೇರಿದ್ದ ಜನಸಮೂಹದಲ್ಲಿ ಜಗನ್ನ ಹಾಡಿನ ಮೋಡಿಗೆ ಒಳಗಾಗದವರೇ ಇರಲಿಲ್ಲ. ಅವನ ಪ್ರತಿ ಹಾಡಿಗೂ ಚಪ್ಪಾಳೆಗಳ ಸುರಿಮಳೆಯಾಗುತ್ತಿತ್ತು. ಖ್ಯಾತ ಹಿನ್ನೆಲೆ ಗಾಯಕ SPB ಯವರನ್ನು ಅವನು ಹೆಚ್ಚಾಗಿ ಅನುಕರಿಸಿ ಹಾಡುತ್ತಿದ್ದರೂ ತನ್ನದೇ ಆದ ಧ್ವನಿಗೂ ಸಹ ಅವನು ಹೆಸರು ಮಾಡಿದ್ದ. ಅವನ ಕೊನೆಯ ಹಾಡು ಮುಗಿದು ಕಾರ್ಯಕ್ರಮ ಸಮಾಪ್ತಿಯಾದೊಡನೆ ಜನರು ಅವನನ್ನು ಅಭಿನಂದಿಸಲು ವೇದಿಕೆಯತ್ತ ನುಗ್ಗಿದರು. ಜನರಿಂದ ಸದಾ ದೂರವಿರು ಬಯಸುತ್ತಿದ್ದ ಏಕಾಂತ ಪ್ರಿಯ ಜಗನ್ ಅವರತ್ತ ಕೈಬೀಸಿ ವೇದಿಕೆಯ ಹಿಂದಿನ ಗ್ರೀನ್ ರೂಮ್ನತ್ತ ಹೆಜ್ಜೆ ಹಾಕಿದ. ಅಲ್ಲಿ ಅವನಿಗಿಂತ ಮುಂಚೆಯೇ ಅವನ ತಂದೆ, ತಾಯಿ, ಅಕ್ಕ, ತಮ್ಮ ಎಲ್ಲ ಹಾಜರಿದ್ದರು. ತಮ್ಮ ಸುಧನ್ ಅಣ್ಣನನ್ನು ನೋಡಿ ಕೀಟಲೆ ಮಾಡುತ್ತಾ, ಲೋ ಅಣ್ಣ, ಇಷ್ಟು ಚೆನ್ನಾಗಿ ಹಾಡು ಹೇಳೋ ನೀನು ಜನರಿಂದೇಕೆ ದೂರ ಹೊಡ್ತೀಯಾ ಅನ್ನೋದು ಗೊತ್ತಾಗಲ್ಲಪ್ಪ. ನಾನೇನಾದರೂ ನಿಂತರ ಹಾಡಿ ಫೇಮಸ್ ಆಗಿದ್ರೆ ಎಂದು ಹೇಳಿ ಅರ್ಧಕ್ಕೆ ಮಾತು ನಿಲ್ಲಿಸಿದ. ಅವನ ಮಾತಿಗೆ ಅಲ್ಲೇ ಇದ್ದ ತಂದೆ ಕೊಂಚ ಗದರುವಂತೆ, ಲೇ ಸಾಕು ಸುಮ್ಮನಿರೋ, ಏನೇನೋ ಹರಟಬೇಡ, ಇಷ್ಟು ದೊಡ್ಡವನಾಗಿದೆಯಾ, ಕೊಂಚ ಗಂಭೀರವಾಗಿರೋದನ್ನ ಕಲಿ ಎಂದು ಹೇಳಿದಾಗ ಜಗನ್ ತಮ್ಮನ ಪರವಹಿಸಿದ. ಹೋಗ್ಲಿ ಬಿಡಪ್ಪ, ಅವನದು ಇನ್ನೂ ಹುಡುಗು ಬುದ್ಧಿ. ಅದಿರಲಿ, ನನ್ನ ಹಾಡು ಹೆಂಗಿತ್ತು ಅಂತ ಯಾರೂ ಹೇಳಲೇ ಇಲ್ಲ. ಅವನ ಮಾತಿಗೆ ಅಕ್ಕ ನಿಸರ್ಗ ತಮ್ಮನನ್ನು ಪ್ರೀತಿಯಿಂದ ಹೊಗಳಿದಳು. ಚೆನ್ನಾಗಿತ್ತು ಅಂತ ಹೇಳಿದ್ರೆ ಅದು ತುಂಬ ಸಪ್ಪೆಯಾಗುತ್ತೆ ಕಣ. ತುಂಬ ತುಂಬ ಚೆನ್ನಾಗಿತ್ತು. ಯಾಕಮ್ಮ ನೀನೇನು ಮಾತಾಡ್ತಾನೇ ಇಲ್ಲ? ಮೌನವಾಗಿ ನಿಂತಿದ್ದ ತಾಯಿಯನ್ನು ಪ್ರಶ್ನಿಸಿದ ಜಗನ್. ಏನು ಮಾತಾಡ್ಲಿ ಕಣ, ನೀನು ಹಾಡೋ ರೀತಿ, ಅದಕ್ಕೆ ಜನರು ತೋರಿಸೋ ಪ್ರೀತಿ ಎಲ್ಲ ನೋಡಿ ನನ್ನ ಜೀವನ ಸಾರ್ಥಕವಾಯಿತು ಅನಿಸುತ್ತೆ ಕಣ. ನಂದಮ್ಮ ಸಂತಸದಿಂದ ತುಂಬಿ ಬಂದ ಕಣ್ಣೀರನ್ನು ಸೆರಗಿನಿಂದ ಒರೆಸಿಕೊಳ್ಳುತ್ತಾ ಹೇಳಿದಳು. ಅವರು ಮಾತನಾಡುತ್ತಿರುವಂತೆಯೇ ಒಳಗೆ ಬಂದ ಕಾರ್ಯಕ್ರಮದ ವ್ಯವಸ್ಥಾಪಕ ಮತ್ತು ಗೆಳೆಯ ಹರೀಶ್. ಏನು ಇಡೀ ಕುಟುಂಬವೇ ಸೇರಿ ನಗ್ತಿದ್ದೀರಲ್ಲ, ಏನು ವಿಷಯ? ನನ್ನ ವಿಷಯ ಏನೂ ಅಲ್ಲ ತಾನೇ? ಅವನ ಮಾತಿಗೆ ನಿಸರ್ಗ ಮುಗಳ್ನಗುತ್ತಾ, ಛೇ, ರಸಸಂಜೆ ಕಾರ್ಯಕ್ರಮದ ವ್ಯವಸ್ಥಾಪಕರ ಬಗ್ಗೆ ನಾವು ನಗ್ತೀವಾ? ಅದರಲ್ಲೂ ನಮ್ಮ ಜಗನ್ ಇಷ್ಟು ಫೇಮಸ್ ಆಗೋಕೆ ಮೊದಲಿನಿಂದಲೂ ಅವನಿಗೆ ಅವಕಾಶ, ಉತ್ತೇಜನ ಕೊಡ್ತಿರೋ ಮಿಸ್ಟರ್ ಹರೀಶ್ ನಾಯಕ್ ಅವರನ್ನ ಎನ್ನುತ್ತಿದ್ದಂತೆ ಹರೀಶ್ ಮಧ್ಯದಲ್ಲಿ ತಡೆದು, ಸಾಕಪ್ಪ ಸಾಕು, ಹೋಗ್ಲಿ ನನ್ನ ಹೊನ್ನಾಶೂಲಕ್ಕೇರಿಸಬೇಡ. ಅವನು ಫೇಮಸ್ ಆಗಿದ್ದರಲ್ಲಿ ನನ್ನದೇನೂ ಕೈವಾಡ ಇಲ್ಲ. ಚೆನ್ನಾಗಿ ಹಾಡ್ತಿದ್ದ, ಫೇಮಸ್ ಆದ ಅಷ್ಟೇ ಎಂದ. ಅವನ ಮಾತಿಗೆ ಜಗನ್ ಕೃತಜ್ಞತೆಯಿಂದ ಅವನ ಕೈ ಹೊತ್ತಿ ಹೇಳಿದ, ಇರಬಹುದು ಕಣೋ, ಆದರೆ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಅವಕಾಶಗಳೇ ಸಿಗ್ತಿರ್ಲಿಲ್ಲ ಅಂದಿದ್ರೆ ನನಗಿಷ್ಟು ಜನಪ್ರಿಯತೆಯೂ ಸಿಗ್ತಿರ್ಲಿಲ್ಲ, ನನ್ನ ಯಾರು ಗುರುತಿಸ್ತಾನೂ ಇರಲಿಲ್ಲ. ಸೊ ನನ್ನ ಯಶಸ್ವಿನಲ್ಲಿ ನಿನ್ನ ಪಾಲು ಖಂಡಿತ. ಅವನ ಮಾತಿಗೆ ಹರೀಶ್ ಮುಗಳ್ನಗುತ್ತಾ ಹೇಳಿದ, ಆಯ್ತಪ್ಪ, ಹಾಗೇ ಆಗಲಿ. ಈಗ ಮೊದಲು ಎಲ್ಲರೂ ಊಟಕ್ಕೆ ಹೋಗೋಣ ನಡೀರಿ. ಊರಿಗೆ ವಾಪಸ್ ಹೋಗಬೇಕು ಅನ್ನೋದು ನೆನಪಿದೆ ತಾನೇ? ಆಮೇಲೆ ಬಸ್ ತಪ್ಪಿದ್ರೆ ನನ್ನನ್ನು ಮಾತ್ರ ಬೈಬೇಡಿ. ಹೋ ಹೌದಲ್ವಾ, ನಡೀರಿ ಬೇಗ.
ತಂದೆ ಜಯರಾಮ್ ಅವರು ಅವನ ಧ್ವನಿಗೆ ಧ್ವನಿಗೂಡಿಸಿದಾಗ ಎಲ್ಲರೂ ಲಗುಬಗೆಯಿಂದ ಅಲ್ಲಿಂದ ಹೊರಟರು. ರಾತ್ರಿಯ ಕತ್ತಲನ್ನು ಸೀಳಿಕೊಂಡು ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೊರಟಿದ್ದ ಸುವಿಹಾರಿ ಬಸ್ಸಿನಲ್ಲಿ ಜಗನ್, ಅವನ ಕುಟುಂಬ ಹಾಗೂ ಹರೀಶ್ ಎಲ್ಲರೂ ಜೊತೆಯಾಗಿ ಪ್ರಯಾಣಿಸುತ್ತಿದ್ದರು. ಹಾಯಾಗಿ ಪುಷ್ ಬ್ಯಾಕ್ ಸೀಟಿನಲ್ಲಿ ಹಿಂದೆ ಒರಗಿಕೊಂಡು ಎಲ್ಲರೂ ತಮ್ಮದೇ ಆದ ಲಹರಿಯಲ್ಲಿ ಕಣ್ಣು ಮುಚ್ಚಿ ಮಲಗಿದ್ದರು. ಲಕ್ಸರಿ ಬಸ್ ಆದ್ದರಿಂದ ಪ್ರಯಾಣಿಕರಿಗೆ ದಡಕವಾಗದ ಹಾಗೆ ಬಸ್ ಅವರನ್ನೆಲ್ಲ ಆರಾಮಾಗಿ ಕರೆದೊಯ್ಯುತ್ತಿತ್ತು. ಕತ್ತಲನ್ನು ಸೀಳಿಕೊಂಡು ಹೊರಟಿದ್ದ ಬಸ್ನ ಒಳಗಿದ್ದ ಮುಕ್ಕಾಲು ಭಾಗ ಜನರು ಆಗಲೇ ನಿದ್ದೆಗೆ ಜಾರಿದ್ದರು. ಜಗನ್ನ ತಂದೆ ತಾಯಿಯರಿಗೂ ಒಳ್ಳೆಯ ನಿದ್ದೆ ಹತ್ತಿತ್ತು. ಪಕ್ಕದಲ್ಲಿ ತಿರುಗಿ ನೋಡಿದ ಜಗನ್ ಬಸ್ಸಿನ ನೀಲಿ ಬೆಳಕಿನಲ್ಲಿ ತಂದೆ ತಾಯಿಯಷ್ಟೇ ಅಲ್ಲ, ಅಕ್ಕ, ತಮ್ಮ, ಗೆಳೆಯ ಹರೀಶ್ ಎಲ್ಲರೂ ನಿದ್ರಾದೇವಿಗೆ ಶರಣಾಗಿದ್ದರು. ಜಗನ್ ಮಾತ್ರ ಸಂಜೆಯಿಂದ ಹಾಡಿ ದಣಿದಿದ್ದರೂ ಅವನ ಮನಸ್ಸು ಮಾತ್ರ ದಣಿದಿರಲಿಲ್ಲ. ಇಂಥ ಕುಟುಂಬವನ್ನು ಪಡೆದಿರುವ ತನ್ನಷ್ಟು ಸುಖಿ ಯಾರೂ ಇಲ್ಲವೆನಿಸಿತು. ಮಂದ ಬೆಳಕಿನಲ್ಲಿ ಸೀಟಿಗೊರಗಿ ಸುಖವಾಗಿ ಮಲಗಿದ್ದ ತಮ್ಮನ ಮುಗ್ಧ ಮುಖ ನೋಡಿದ. ತನ್ನ ಬಗ್ಗೆ ವಿಪರೀತ ಅಭಿಮಾನ. ಅವನ ರಸಸಂಜೆ ಕಾರ್ಯಕ್ರಮ ಬೆಂಗಳೂರಿನ ಯಾವ ಮೂಲೆಯಲ್ಲಿ ನಡೆದರೋ ಅದಕ್ಕೆ ಅವನು ತಪ್ಪದೇ ಹಾಜರಿರುತ್ತಿದ್ದ. ಈ ಬಾರಿ 10ನೇ ತರಗತಿಯಲ್ಲಿದ್ದ ಅವನು ಶಿವಮೊಗ್ಗಕ್ಕೆ ಬರುವುದು ಬೇಡವೆಂದು ಎಷ್ಟು ಹೇಳಿದರೂ ಕೇಳದೆ ಹಠ ಹಿಡಿದು ಬಂದಿದ್ದ. ಇನ್ನು ತಾಯಿಯ ಬಗ್ಗೆ, ಇವನ ಬಗ್ಗೆ ಇದ್ದ ಅಕ್ಕರೆಯ ಬಗ್ಗೆ ಹೇಳುವಂತೆಯೇ ಇರಲಿಲ್ಲ. ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ದರೂ ಅವನಿಗೆ ಆಡುವುದಕ್ಕೆ ಮಾತ್ರ ಎಂದೂ ಬೇಡವೆನ್ನುತ್ತಿರಲಿಲ್ಲ ಅವರು. ಪಾಪ, ಯಾವ ಕೆಲಸವೂ ಸಿಗುತ್ತಿಲ್ಲ, ಮನೆಯಲ್ಲಿ ಸುಮ್ಮನೆ ಕುಳಿತಾದರೂ ಏನು ಮಾಡುತ್ತಾನೆ ಎಂಬ ಭಾವನೆಯಿಂದ ಅವನ ತಂದೆಯೂ ಸಹ ಏನೂ ಹೇಳದೆ ಸುಮ್ಮನಾಗಿ ಬಿಟ್ಟಿದ್ದರು. ಅವರ ಮಧ್ಯಮ ವರ್ಗದ ಕುಟುಂಬ ಜೀವನ ನಡೆಯುತ್ತಿದ್ದದ್ದು ಅವನಕ್ಕ ನಿಸರ್ಗಾಳ ಸಂಪಾದನೆ ಮೇಲೆ. ಖಾಸಗಿ ಕಂಪನಿಯೊಂದರಲ್ಲಿ ಸ್ವಾಗತಕಾರಣಿಯಾಗಿ ದುಡಿಯುತ್ತಿದ್ದ ಅವಳ ಸಂಬಳ ಏತಕ್ಕೂ ಸಾಲದಿದ್ದರೂ ತಂದೆಯ ನಿವೃತ್ತಿ ವೇತನವೂ ಬರುತ್ತಿದ್ದರಿಂದ ಹೇಗೋ ಸಂಸಾರ ಸಾಗುತ್ತಿತ್ತು. ಇಷ್ಟೆಲ್ಲ ಆರ್ಥಿಕ ತೊಂದರೆ ಇದ್ದರೂ ಸಹ ಅಲ್ಲಿ ಇಲ್ಲಿ ಆಡುತ್ತಾ ಕಾಲ ಕಳೆಯುತ್ತಿದ್ದ ಜಗನ್ನ ಬಗ್ಗೆ ಮಾತ್ರ ಮನೆಯವರು ಚಕಾರವೂ ಎತ್ತುತ್ತಿರಲಿಲ್ಲ. ಧಡಾರ್! ಯೋಚನೆಯ ಗುಂಗಿನಲ್ಲಿದ್ದ ಜಗನ್ನಿಗೆ ಆ ಭೀಕರ ಶಬ್ದವಷ್ಟೇ ಕೇಳಿಸಿದ್ದು. ಬಸ್ ಭಾರೀ ಅಪಘಾತಕ್ಕೊಳಗಾಗಿದ್ದು ತಿಳಿಯುವಷ್ಟರಲ್ಲಿ ಅವನಿಗೆ ಪ್ರಜ್ಞೆ ತಪ್ಪಿತ್ತು. ಜಗನ್ನಿಗೆ ಎಚ್ಚರವಾದಾಗ ಅವನೊಂದು ಸರ್ಕಾರಿ ಆಸ್ಪತ್ರೆಯ ಮಂಚದಲ್ಲಿದ್ದ. ಅವನು ಅಮ್ಮ ಎಂದು ನರಳಿದ್ದು ನೋಡಿದ ನರ್ಸ್ ಹೇಳುವುದು ಕೇಳಿಸಿತು. ಸುಮಾ, ಪೇಷಂಟಿಗೆ ಪ್ರಜ್ಞೆ ಬಂತು ಅಂತ ಡಾಕ್ಟರ್ಗೆ ಹೇಳು. ಆಯ್ತು ಸಿಸ್ಟರ್, ಉತ್ತರಿಸಿದ ಧ್ವನಿ ಅಲ್ಲಿಂದ ಸರಸರನೆ ಹೋದ ಶಬ್ದ. ಶರೀರವೆಲ್ಲ ಜಜ್ಜಿ ಹಾಕಿದಂತೆ ನೋಯುತ್ತಿತ್ತು. ನಾನೆಲ್ಲಿದ್ದೇನೆ ಎಂದು ನೋಡಲು ಕಣ್ಣು ತೆಗೆಯಲು ಪ್ರಯತ್ನಿಸಿದ. ಆದರೆ ಸಾಧ್ಯವಾಗಲಿಲ್ಲ. ಕಣ್ಣಿಗೆ ಬ್ಯಾಂಡೇಜ್ ಕಟ್ಟಿದ್ದು ಅರಿವಿಗೆ ಬಂತು. ಏನಾಯಿತು ಎಂದು ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ. ಶಿವಮೊಗ್ಗದಿಂದ ಕುಟುಂಬದವರ ಸ್ನೇಹಿತನ ಜೊತೆ ಬಸ್ಸಿನಲ್ಲಿ ಹೊರಟಿದ್ದು ನೆನಪಾಯಿತು. ಆಮೇಲೆ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದ. ಹೌದು, ಜೋರಾದ ಭಯಂಕರ ಶಬ್ದ. ಇಷ್ಟೇ ಅವನ ನೆನಪಿಗೆ ಬಂದಿದ್ದು. ಹೋ, ಹಾಗಾದರೆ ಬಸ್ ಅಪಘಾತವಾಗಿ ತಾನು ಆಸ್ಪತ್ರೆಯಲ್ಲಿದ್ದೇನೆ. ಆದರೆ ಕಣ್ಣೇಕೆ ತೆಗೆಯೋಕೆ ಆಗ್ತಿಲ್ಲ. ಕಣ್ಣಿಗೆ ಯಾಕೆ ಪಟ್ಟಿ ಕಟ್ಟಿದ್ದಾರೆ? ಎಲ್ಲೆಲ್ಲಿ ಏಟು ಬಿದ್ದಿದೆ, ಏನೇನಾಗಿದೆ ಗೊತ್ತಿಲ್ಲ. ಅದೆಲ್ಲ ಹಾಳಾಗಿ ಹೋಗಲಿ. ಅಪ್ಪ, ಅಮ್ಮ, ಅಕ್ಕ, ತಮ್ಮ, ಹರೀಶ್ ಎಲ್ಲ ಎಲ್ಲಿ? ಅವರೆಲ್ಲ ಚೆನ್ನಾಗಿದ್ದಾರೆ ತಾನೇ? ದೇವರೇ, ಅವರೆಲ್ಲ ಚೆನ್ನಾಗಿರಲಪ್ಪ. ಅವರಿಗೆಲ್ಲ ಏನೂ ಆಗದಿರಲಿ. ಮನದಲ್ಲಿಯೇ ಪ್ರಾರ್ಥಿಸಿದ. ಹಲೋ, ಹೀಗಿದೆ? ಧ್ವನಿ ಕೇಳಿ ಯೋಚನೆಯಿಂದ ಹೊರಬಂದ. ನಾನು ಚೆನ್ನಾಗಿದ್ದೇನೆ ಡಾಕ್ಟರ್, ಆದರೆ ನನ್ನ ತಂದೆ ತಾಯಿ? ಮುಂದೆ ಹೆದರಿಕೆಯಿಂದ ಮಾತನಾಡಲಾಗದೆ ಬಾಯಿ ಕಟ್ಟಿದಂತಾಗಿ ತಡವರಿಸಿದ. ಅವನ ಧ್ವನಿ ಎಲ್ಲೋ ಆಳವಾದ ಗುಹೆಯಿಂದ ಬಂದಂತೆನಿಸಿ ಅವನಿಗೆ ಅಪರಿಚಿತವೆನಿಸಿತು. ಇವನ ಮಾತಿಗೆ ಡಾಕ್ಟರ್ ಕಡೆಯಿಂದ ಯಾವುದೇ ಉತ್ತರ ಬರದಾದಾಗ ಅವನ ಮನ ಶಂಕೆಯಿಂದ ತಲ್ಲಣಿಸಿತು. ಯಾಕೆ ಡಾಕ್ಟರ್, ಮಾತಾಡಿ. ಅವರೆಲ್ಲ ಎಲ್ಲಿದ್ದಾರೆ ಹೇಳಿ. ಹುಷಾರಾಗಿದ್ದಾರೆ ತಾನೇ? ಡಾಕ್ಟರ್ ನಿಧಾನವಾಗಿ ಅವನ ಮೈದಡವುತ್ತಾ ಹೇಳಿದರು. ನೋಡಿ ಮಿಸ್ಟರ್, ಧೈರ್ಯ ತಂದ್ಕೊಳ್ಳಿ. ಈ ಜಗತ್ತಿನಲ್ಲಿ ಯಾರೂ ಶಾಶ್ವತರಲ್ಲ. ಈಗ ಜಗನ್ನ ಧೈರ್ಯ ಮತ್ತೂ ಕುಸಿಯಿತು. ಅವನು ಡಾಕ್ಟರನ್ನು ಅಂಗಲಾಚುವಂತೆ ಕೇಳಿದ. ಡಾಕ್ಟರ್ ಪ್ಲೀಸ್, ಏನಾಗಿದೆ ಹೇಳಿ, ಸುತ್ತು ಬಳಸಬೇಡ. ಅವನ ಆದ್ರ ಧ್ವನಿಗೆ ಡಾಕ್ಟರ್ ಪ್ರಸನ್ನ ನಿಧಾನವಾಗಿ ಹೇಳಿದರು. ಐ ಆಮ್ ಸಾರಿ,
ಬಸ್ ಅಪಘಾತವಾದಾಗ ಇಡೀ ಬಸ್ನಲ್ಲಿ ಬದುಕುಳಿದ ಅದೃಷ್ಟಶಾಲಿ ಅಂದರೆ ನೀವೊಬ್ಬರೇ. ಉಳಿದವರು ಯಾರೂ ಬದುಕಲಿಲ್ಲ. ನಿಮ್ಮ ಅದೃಷ್ಟ ಎಷ್ಟರ ಮಟ್ಟಿಗೆ ಇದೆ ಎಂದರೆ ನಿಮಗೆ ಒಂದು ಸಣ್ಣ ಫ್ರ್ಯಾಕ್ಚರ್ ಸಹ ಆಗಿಲ್ಲ. ಆದರೆ ನಿಮ್ಮ 2 ಕಣ್ಣಿಗೆ ಮಾತ್ರ ಪೆಟ್ಟಾಗಿ 2 ಕಣ್ಣುಗಳು ಹೊರಟು ಹೋಗಿವೆ. ಡಾಕ್ಟರ್ ಮಾತು ಕೇಳಿ ಜಗನ್ನಿಗೆ ಇಡೀ ಭೂಮಿಗೆ ಸ್ಫೋಟವಾದಂತಾಯಿತು. ದಿಗ್ಭ್ರಾಂತನಾದ ಅವನು ತನಗರಿವಿಲ್ಲದಂತೆಯೇ ಚೀತ್ಕರಿಸಿದ, ನೋ, ಇಲ್ಲ. ತನ್ನ ಜೀವನದಲ್ಲಿ ನಡೆದ ದುರಂತ ಘಟನೆಯನ್ನು ಹೇಳಿದ ಜಗನ್ ಉಕ್ಕುತ್ತಿದ್ದ ದುಃಖವನ್ನು ಕಷ್ಟಪಟ್ಟು ತಡೆಯುತ್ತಾ ಕಣ್ಣೀರನ್ನು ಒರೆಸಿಕೊಂಡ. ನಿಖಿತಾಗೂ ಸಹ ಅವನ ದುರಂತ ಕತೆ ಕೇಳಿ ದುಃಖ ತಡೆಯಲಾಗಲಿಲ್ಲ. ಅವಳಿಗರಿವಿಲ್ಲದಂತೆಯೇ ತುಂಬಿ ಬಂದ ಕಣ್ಣೀರನ್ನು ತೊಳೆದುಕೊಂಡಳು. ಅವನ ಕೈ ಹಿಡಿದು ಅವನಲ್ಲಿ ವಿಶ್ವಾಸ ತುಂಬುವಂತೆ ಅಮುಕುತ್ತಾ ಹೇಳಿದಳು, ಜಗನ್, ನನ್ನನ್ನು ಕ್ಷಮಿಸಿಬಿಡು. ನಿನ್ನನ್ನು ಏನೇನೋ ಅಂದುಬಿಟ್ಟೆ. ನಿನ್ನ ಶಾಂತಸಾಗರದಂತಿದ್ದ ಜೀವನದಲ್ಲಿ ಇಷ್ಟು ದೊಡ್ಡ ಬಿರುಗಾಳಿ ಎದ್ದು ಸಾಗರವನ್ನು ಅಲ್ಲೋಲ ಕಲ್ಲೋಲ ಮಾಡಿತ್ತು ಅಂದುಕೊಂಡಿರಲಿಲ್ಲ. ಜಗನ್ ಮೌನವಾಗಿ ನಿಂತಿದ್ದ. ಅವನು ತಡೆದಷ್ಟು ದುಃಖ ಪುಟಿದೆದ್ದು ಕಣ್ಣೀರಿನ ರೂಪದಲ್ಲಿ ಧಾರಾಕಾರವಾಗಿ ಹರಿಯುತ್ತಿತ್ತು. ಅವಳ ಹೃದಯದಲ್ಲಿ ಅವನ ಬಗ್ಗೆ ಎಂಥದ್ದೋ ಆತ್ಮೀಯ ಭಾವನೆ ಹುಟ್ಟಿದ್ದರಿಂದ ಅವನ ಕಣ್ಣೀರನ್ನು ಒರೆಸುತ್ತಾ ಹೇಳಿದಳು, ಜಗನ್, ನಿನ್ನ ಸಂಕಟ ವೇದನೆ ಎಷ್ಟು ಅನ್ನೋದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಆದರೆ ನೀನೀಗೆ ಕಣ್ಣೀರು ಹಾಕ್ತಾ ಕೂತರೆ ಅದು ಪರಿಹಾರ ಆಗೋದಿಲ್ಲ. ನಿನಗೊಂದೇ ಮಾತು ನಾನು ಹೇಳೋದು, ಇವತ್ತಿನಿಂದ ನಿನ್ನ ಜೊತೆಗೆ ನಾನಿದ್ದೀನಿ, ನೀನು ಒಂಟಿಯಲ್ಲ. ಅವನ ದುಃಖದ ಆವೇಶ ನಿಧಾನವಾಗಿ ಕಡಿಮೆಯಾಗಿತ್ತು. ಸರಿ, ಇಷ್ಟೊತ್ತು ನನ್ನ ಕಥೆಯನ್ನೆಲ್ಲ ಕೇಳಿದ ನೀವು ಮಾತ್ರ ಇದುವರೆಗೂ ನಿಮ್ಮ ಹೆಸರಾಗಲಿ ನೀವು ಯಾರೋ ಅಂತ ಆಗಲಿ ಹೇಳಲಿಲ್ಲ. ಅವನು ಆಕ್ಷೇಪಣೆಯ ಸ್ವರದಲ್ಲಿ ಹೇಳಿದಾಗ ಅವಳು ತಣ್ಣನೆಯ ಸ್ವರದಲ್ಲಿ ಹೇಳಿದಳು, ನನ್ನ ಹೆಸರು ನಿಖಿತಾ ಅಂತ. ನಾನು ನಿಮ್ಮ ಹಾಗೆ ಈ ಪ್ರಪಂಚದಲ್ಲಿ ಒಬ್ಬಂಟಿ. ಆದರೆ ನಿನ್ನಷ್ಟು ಭಾಗ್ಯವಂತಳು ಅಲ್ಲ. ನಾನು ಚಿಕ್ಕವಳಿರುವಾಗಲೇ ತಂದೆ ತಾಯಿ ಎಲ್ಲರನ್ನೂ ಕಳೆದುಕೊಂಡ ಅನಾಥೆ. ಅವಳ ಮಾತಿನಿಂದ ಜಗನ್ನಿಗೆ ಶಾಕ್ ಹೊಡೆದಂತಾಯಿತು. ವಿಷಾದದ ಧ್ವನಿಯಲ್ಲಿ ಹೇಳಿದ, ಹೋ, ನನಗೆ ಗೊತ್ತಿರಲಿಲ್ಲ, ಕ್ಷಮಿಸಿ. ನಾನು ಆ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಕೇಳಬಾರದಿತ್ತು. ಛೇ, ಹಾಗೇನೂ ತಿಳ್ಕೊಬೇಡಿ. ನೀವು ಕೇಳಿದ್ದರಲ್ಲಿ ತಪ್ಪೇನೂ ಇಲ್ಲ. ಆದರೆ ನಾವಿಬ್ಬರು ಇವತ್ತೇ ಮೊದಲ ಬಾರಿಗೆ ಭೇಟಿಯಾಗಿದ್ದರೂ ನಿನ್ನನ್ನು ನೋಡಿದಾಗಿನಿಂದಲೂ ನನ್ನ ಹೃದಯದಲ್ಲಿ ಒಬ್ಬ ಆಪ್ತ ಸ್ನೇಹಿತ ಸಿಕ್ಕಾಗ ಆಗುವಷ್ಟು ಸಂತಸವಾಗುತ್ತಿದೆ. ಅದಕ್ಕೆ ನಾನು ಯಾವ ಸಂಕೋಚವೂ ಇಲ್ಲದೆ ನೀನು ಅಂತ ಏಕವಚನದಲ್ಲಿ ಹೇಳ್ತಿದ್ದೀನಿ. ಆದರೆ ನೀನು ಮಾತ್ರ ನೀವು ತಾವು ಅಂತಾನೆ ಹೇಳ್ತಿದೀಯಾ. ನಾನೊಂದು ರೀತಿ ನೀನೊಂದು ರೀತಿ ಕರೀತಾ ಇದ್ರೆ ಚೆನ್ನಾಗಿರುತ್ತಾ? ನನಗೆ ಮುಜುಗರವಾಗುತ್ತೆ ಅಷ್ಟೇ. ನಿಖಿತಾ ಅವನ ಬಗ್ಗೆ ತನ್ನ ಮನದಲ್ಲಿದ್ದ ಭಾವನೆಯೆಲ್ಲವನ್ನು ಯಾವುದೇ ತೊಳಲಾಟವಿಲ್ಲದೆ ಬಿಚ್ಚಿಟ್ಟಾಗ ಜಗನ್ ತಲೆಯಾಡಿಸುತ್ತಾ ಹೇಳಿದ, ಸರಿ ನಿಖಿತಾ, ನನಗೂ ನಿನ್ನ ಬಗ್ಗೆ ಅದೇನೋ ಆತ್ಮೀಯತೆ ಅದಾಗಲೇ ನನ್ನೆದೆಯಲ್ಲಿ ಗೂಡು ಕಟ್ಟಿದೆ. ಹೌದು, ನಿನ್ನ ಮನೆಯಲ್ಲಿ? ಅವನ ಚುಟುಕು ಪ್ರಶ್ನೆಗೆ ಅವಳು ಅಷ್ಟೇ ಚುಟುಕಾಗಿ ಉತ್ತರಿಸಿದಳು, ಇಲಹಂಕ ಓಲ್ಡ್ ಟೌನ್. ಅವನು ಏನೋ ಯೋಚಿಸುತ್ತಾ ಹೇಳಿದ, ನೀನಿಂದು ನನ್ನ ಜೀವವನ್ನೇನೋ ಉಳಿಸಿದೆ. ಆದರೆ ನನ್ನಂಥ ಕುರುಡ ಏನು ತಾನೇ ಸಾಧಿಸಬಲ್ಲ ಹೇಳು? ಅವನ ಪ್ರಶ್ನೆಗೆ ತಕ್ಷಣ ಉತ್ತರಿಸದೆ ಅವಳು ಕೈ ಹಿಡಿದುಕೊಂಡು ರಸ್ತೆಗೆ ಕರೆತಂದಳು. ರಸ್ತೆ ಬದಿಯಲ್ಲಿ ಅವನ ಕೈಯನ್ನು ಹಿಡಿದು ಧೈರ್ಯ ತುಂಬುವಂತೆ ಹೇಳಿದಳು, ನೋಡು, ನಾವಿಬ್ಬರೂ ಒಂದೇ ದೋಣಿಯ ಪಯಣಿಗರು. ಮನುಷ್ಯ ಎಂದೂ ಆಶಾವಾದಿಯಾಗಿರಬೇಕು. ನಿನಗೆ ಇಂದಲ್ಲ ನಾಳೆ ಕಣ್ಣು ಬರುತ್ತೆ ಕಣೋ. ಅಲ್ಲಿಯವರೆಗೆ ನಿನಗೆ ಸಹಾಯ ಮಾಡಲು ನಾನಿದ್ದೀನಿ. ಥ್ಯಾಂಕ್ಸ್, ತುಂಬ ಥ್ಯಾಂಕ್ಸ್. ಆದರೆ ನಾನು ಇನ್ನೊಬ್ಬರ ಆಸರೆಗಿಂತ ನನ್ನ ಸ್ವಂತ ಕಾಲ ಮೇಲೆ ನಿಂತು ಬದುಕೋಕೆ ಇಷ್ಟಪಡ್ತೀನಿ. ಆದರೆ ಹಾಗಂತ ನನ್ನ ಬಗ್ಗೆ ಇಷ್ಟು ಕಾಳಜಿ ತೋರಿಸಿ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರೋ ನಿನ್ನ ಮನಸ್ಸನ್ನು ನೋಯಿಸುವುದು ನನಗಿಷ್ಟ ಇಲ್ಲ. ಆದ್ದರಿಂದ ನನಗೆ ಯಾವತ್ತಾದರೂ ನಿನ್ನ ಸಹಾಯ ಬೇಕು ಅನಿಸಿದ್ರೆ ಖಂಡಿತ ಬಂದು ಕೇಳ್ತೀನಿ. ನನ್ನಿಂದ ಇಷ್ಟೊತ್ತು ನಿಮಗೆ ತುಂಬ ತೊಂದರೆಯಾಗಿರಬೇಕು. ಪಾಪ, ನೀನು ಯಾವ ಕೆಲಸಕ್ಕೆ ಹೊರಟಿದ್ಯೋ ಏನೋ, ನನ್ನಿಂದ ನಿನ್ನ ಕೆಲಸವೆಲ್ಲ ಹಾಳಾಯಿತು. ನಾನಿನ್ನು ಬರ್ತೀನಿ. ಅವನ ಸ್ವಾಭಿಮಾನದ ಮಾತು ಕೇಳಿ ಅವಳಿಗೆ ಒಂದು ಕ್ಷಣ ಅಚ್ಚರಿಯಾಗಿತ್ತು. ಜೊತೆಗೆ ಅವನ ಹಠದ ಮಾತು ಕೇಳಿ ಕೋಪವೂ ಬಂತು. ಎಲ್ಲಿಗೆ ಹೋಗ್ತೀಯಾ? ಮನೆಗೆ. ಅವನು ತಣ್ಣಗೆ ಉತ್ತರಿಸಿದ. ಅವಳು ತೀಕ್ಷ್ಣವಾಗಿ ಕೇಳಿದಳು, ಮನೆಗೆ? ಮನೆ ಅಂದರೆ ಏನು ಅಂತ ಗೊತ್ತಾ ನಿನಗೆ?
4 ಗೋಡೆ ಇದ್ದ ತಕ್ಷಣ ಅದು ಮನೆಯಾಗಿ ಬಿಡಲ್ಲ. ನೀನೀಗ ಹೋಗ್ತೀನಿ ಅಂತಿರೋ ಆ 4 ಗೋಡೆ ಮನೆಯಲ್ಲಿ ಯಾರಿದ್ದಾರೆ ನಿನ್ನನ್ನು ನೋಡಿಕೊಳ್ಳೋಕೆ, ಸಂಪಾದನೆ ಮಾಡಿ ನಿನ್ನ ಹೊಟ್ಟೆಗೆ ಹಾಕೋಕೆ? ಜಗನ್ ಮಾತಾಡಲಿಲ್ಲ. ಕಲ್ಲಿನಂತೆ ಮೌನವಾಗಿ ನಿಂತು ಏನೋ ಯೋಚಿಸುತ್ತಿದ್ದ. ಸ್ವಲ್ಪ ಹೊತ್ತು ಅವನನ್ನೇ ನೋಡಿದ ಅವಳು ಅವನು ಮಾತನಾಡದಾದಾಗ ತಾನೇ ಮೌನವನ್ನು ಮುರಿದಳು. ಸರಿ ಜಗನ್, ನಿನ್ನ ಮೌನದ ಉತ್ತರ ಸಿಕ್ಕಿತು. ತುಂಬ ಸಂತೋಷ. ಒಬ್ಬನೇ ಹೋಗಲೇಬೇಕು ಅಂತಿದ್ದರೆ ನಿನ್ನನ್ನು ತಡೆಯೋಕೆ ನಾನ್ಯಾರು? ಆದರೆ ಇಷ್ಟು ಹೊತ್ತಿನವರೆಗೂ ನೀನು ನನ್ನ ಜೊತೆ ಆಡಿದ ಮಾತೆಲ್ಲ ಕೇವಲ ನಾಲಿಗೆ ತುದಿಯಿಂದ ಬಂದಿದ್ದು ಅಂತ ತಿಳ್ಕೊತೀನಿ. ಅವಳ ಮಾತಿಗೆ ಅವನು ಗಲಿಬಿಲಿಗೊಂಡವನಂತೆ ತಡವರಿಸುತ್ತಾ ಹೇಳಿದ. ಹಾಗಂದ್ರೆ ಏನು ಹೇಳ್ತಿದೀಯ ನೀನು? ಅವಳು ವಿಷಾದದಿಂದ ನಿಟ್ಟುಸಿರು ಬಿಡುತ್ತಾ ಹೇಳಿದಳು. ಇನ್ನೇನು ಹೇಳಲಿ ಜಗನ್, ಇಷ್ಟೊತ್ತು ನನ್ನ ಜೊತೆಗೆ ಆತ್ಮೀಯವಾಗಿ ನಿನ್ನ ಕಷ್ಟ ಸುಖ ಹೇಳಿಕೊಂಡಿದ್ದನ್ನು ನೋಡಿ ನೀನು ನನ್ನನ್ನು ನಿನ್ನ ಆತ್ಮೀಯ ಗೆಳತಿ ಎಂದು ಭಾವಿಸಿದ್ದೀಯೇನೋ, ನನ್ನನ್ನು ಅರ್ಥ ಮಾಡಿಕೊಂಡಿದ್ದೀಯೇನೋ ಅಂದುಕೊಂಡಿದ್ದೆ. ಆದರೆ ನೀನು... ಅವಳ ನೋವಿನ ಧ್ವನಿ ಕೇಳಿದ ಅವನಿಗೆ ಅವಳ ನಿಷ್ಕಲ್ಮಶವಾದ ಮನಸ್ಸನ್ನು ನೋಯಿಸಿದ ತನ್ನ ಬಗ್ಗೆಯೇ ಸಿಟ್ಟು ಬಂದಿತ್ತು. ತಕ್ಷಣ ಕ್ಷಮೆ ಯಾಚಿಸುವವನಂತೆ ಹೇಳಿದ. ಹಾಗಲ್ಲ ನಿಖಿತಾ, ನೀನು ನನ್ನಲ್ಲಿ ಎಷ್ಟು ವಿಶ್ವಾಸ ತೋರಿಸ್ತಿದೀಯಾ ಅಂದರೆ ಅದನ್ನು ವರ್ಣಿಸೋಕೆ ನನ್ನ ಬಳಿ ಪದಗಳೇ ಇಲ್ಲ. ಆದರೆ ನಿನ್ನ ಈ ಗೆಳೆತನವನ್ನು, ಒಳ್ಳೆಯತನವನ್ನು ನಾನು ದುರುಪಯೋಗಪಡಿಸಿಕೊಳ್ಳಲ್ಲ. ಈಗಲೇ ನಿನಗೆ ಇಷ್ಟು ತೊಂದರೆ ಕೊಟ್ಟ ನಾನು ಇನ್ನೂ ನಿನಗೆ ತೊಂದರೆ ಕೊಡಲ್ಲ. ಅವನ ಮಾತಿನಿಂದ ಅವಳ ಮುಖ ಗಂಭೀರವಾಯಿತು. ಅವಳು ಕೇಳಿದಳು. ಜಗನ್, 1 ನಿಮಿಷ, ನಿನಗೆ ಗೆಳೆತನ ಅಂದರೆ ಏನು ಅಂತ ಗೊತ್ತಾ? ಅವನು ಅದಕ್ಕೆ ಏನೂ ಉತ್ತರಿಸದೆ ಸುಮ್ಮನೆ ಅವಳತ್ತ ನೋಡಿದ. ಅವಳು ಹೇಳುತ್ತಿದ್ದ ಪ್ರತಿಯೊಂದು ಮಾತನ್ನು ಮೈಯೆಲ್ಲ ಕಿವಿಯಾಗಿ ಕೇಳುತ್ತಿದ್ದ ಅವನು. ಕ್ಷಣ ಬಿಟ್ಟು ಅವಳೇ ಮುಂದುವರಿಸಿದಳು. ಗೆಳೆತನ ಅಂದರೆ ಅಲ್ಲಿ ಉಪಕಾರ, ತೊಂದರೆ ಅನ್ನೋ ಪದಗಳು ಬರಲ್ಲ. ದುರುಪಯೋಗ ಅನ್ನೋದಂತೂ ಮೊದಲೇ ಬರಲ್ಲ. ಗೆಳೆತನ ಅಂದರೆ ಅಲ್ಲಿ ಒಬ್ಬನಿಗಾಗಿ ಇನ್ನೊಬ್ಬ ಪ್ರಾಣವನ್ನೇ ಕೊಡೋಕೆ ಸಿದ್ಧವಾಗಿರ್ತಾನೆ. ನಾನು ನಿನ್ನ ಗೆಳತಿ ಅಂದಮೇಲೆ ನೀನು ನನಗೆ ತೊಂದರೆ ಕೊಡ್ತಿದೀಯಾ ಅನ್ನೋದ್ರಲ್ಲಿ ಅರ್ಥವೇ ಇಲ್ಲ ಅಲ್ವಾ? ಅವಳ ತರ್ಕಬದ್ಧವಾದ ವಾಕ್ಸರಣಿಗೆ ಸೋತು ಹೋದ ಜಗನ್ ಕೈ ಜೋಡಿಸುತ್ತಾ ಹೇಳಿದ. ಸರಿ ನಿಖಿತಾ, ಈಗ ನೀನೇ ಹೇಳು, ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ ಅಂತ. ನೀನು ಹೇಳಿದ ಹಾಗೇನೆ ಕೇಳ್ತೀನಿ. ನಿಜವಾಗ್ಲೂ? ಅವನ ಮಾತಿನಲ್ಲಿ ನಂಬಿಕೆ ಸಾಲದಂತೆ ಪ್ರಶ್ನಿಸಿದಳು ನಿಖಿತಾ. ಅವನು ಮುಗುಳ್ನಗುತ್ತಾ ಹೇಳಿದ. ನಮ್ಮ ಸ್ನೇಹದ ಆಣೆಗೂ ನಿಜ. ಹಾಗಾದ್ರೆ ನೀನೀಗ ಎಲ್ಲಿಗೂ ಹೋಗೋದಿಲ್ಲ, ನನ್ನ ಜೊತೆಗೆ ನಮ್ಮನೆಗೆ ಬರ್ತೀಯಾ ಅಷ್ಟೇ. ಅವಳು ನಿರ್ಧಾರದ ಧ್ವನಿಯಲ್ಲಿ ಹೇಳಿದಾಗ ಜಗನ್ ಅಚ್ಚರಿಯಿಂದ ಏನು, ನಿಮ್ಮನೆಗ ಎಂದ. ಅದಕ್ಕೆ ಅವನು ಹೇಳಿದ್ದನ್ನು ತಿದ್ದುವಂತೆ ಹೇಳಿದಳು. ನಿಮ್ಮ ಮನೆಯಲ್ಲ, ನಮ್ಮ ಮನೆ ಅನ್ನು. ಓಕೆ, ನಮ್ಮ ಮನೆಯೇ ಅನ್ನೋಣ. ಆಮೇಲೆ? ಅವನ ಪ್ರಶ್ನೆ ಅರ್ಥವಾಗದೆ ಅವಳು ಪ್ರಶ್ನಾರ್ಥಕವಾಗಿ ತಾನು ಕೇಳಿದಳು. ಆಮೇಲೇನು? ಅದೇ, ನಾನು ಆಮೇಲೆ ಕೆಲಸವಿಲ್ಲದೆ ನಿನ್ನ ಮೇಲೆ ಭಾರವಾಗಿ ಬದುಕಿರ್ತೀನಿ ಅಲ್ವಾ? ಅವನು ಪುನಃ ನಿರಾಶೆಯ ಸ್ವರದಲ್ಲಿ ಹೇಳಿದಾಗ ಅವಳು ಅವನನ್ನು ಸಮಾಧಾನಪಡಿಸುವಂತೆ ಹೇಳಿದಳು. ನೋಡು, ಮತ್ತೆ ನೀನು ಭಾರಾಗಿರ ಅಂತೆಲ್ಲ ಹಳೆ ರಾಗ ತೆಗೆದ್ರೆ ಚೆನ್ನಾಗಿರಲ್ಲ. ನೀನೇನು ನನಗೆ ಭಾರ ಅಲ್ಲ. ನಿನ್ನನ್ನು ನಾನೇನು ಎತ್ಕೊಂಡು ತಿರುಗಾಡಬೇಕಿಲ್ಲ. ನಿನಗೂ ಕಾಲಿವೆ. ನೀನು ಹೀಗಿದ್ರೂ ಆರ್ಕೆಸ್ಟ್ರಾ ಸಿಂಗರ್. ಕಣ್ಣಿಲ್ಲದಿದ್ದ ಮಾತ್ರಕ್ಕೆ ಹಾಡೋದೇನು ಹೊರಟೋಗಿರಲ್ಲ ಅಲ್ವಾ? ನಿನಗೆ ಪ್ರೋಗ್ರಾಮ್ಗಳನ್ನು ನಾನು ಕೊಡಿಸ್ತೀನಿ, ಅಲ್ಲಿ ಹಾಡು. ಒಳ್ಳೆ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸೋಣ. ನನಗನ್ಸುತ್ತೆ ಯಾರಾದರೂ ದಾನಿಗಳ ಕಣ್ಣಿನಿಂದ ನಿನಗೆ ದೃಷ್ಟಿ ಬಂದೇ ಬರುತ್ತೆ ಅಂತ. ಆಮೇಲೆ ನೀನು ಸಹ ಎಲ್ಲರ ಹಾಗೆ ಈ ಸುಂದರ ಜಗತ್ತನ್ನು ನೋಡ್ತೀಯ. ಜೊತೆಗೆ ಸುಂದರಳಾದ ಆತ್ಮೀಯಳಾದ ನನ್ನ ಈ ಗೆಳತಿಯನ್ನೂ ಸಹ ನೋಡ್ತೀನಿ ಅಲ್ವಾ? ಅವನು ಅವಳಿಗೆ ಕೀಟಲೆ ಮಾಡುವಂತೆ ಕೇಳಿದಾಗ ಅವಳು ನಗುತ್ತಾ ಖಂಡಿತವಾಗ್ಲೂ ಎಂದಳು. ಅಬ್ಬಾ, 2 ನಿಮಿಷಗಳಲ್ಲಿ ಎಂಥ ಸಿಹಿಯಾದ ಸುಂದರವಾದ ಕನಸು ಹೆಣೆದು ಬಿಟ್ಟೆ ನಿಖಿತಾ ನೀನು. ಇದು ಎಂದಾದರೂ ನನಸಾಗುತ್ತಾ ಅಂತ ಅವನು ನಂಬಿಕೆ ಇಲ್ಲದವನಂತೆ ಕೇಳಿದಾಗ ಅವಳು ದೃಢವಾಗಿ ಹೇಳಿದಳು. ಇದು ಯಾವುದೂ ಕನಸಲ್ಲ, ಎಲ್ಲ ನನಸಾಗುತ್ತೆ. ಬದುಕಿನಲ್ಲಿ ಭರವಸೆ ಇರಬೇಕಷ್ಟೇ. ಅವಳ ಮಾತು ಮುಗಿಯುತ್ತಿದ್ದಂತೆಯೇ ರಸ್ತೆಯ ಅತ್ತ ಕಡೆ ನಿಂತಿದ್ದ ಕಾರಿನಿಂದ ಒಂದೇ ಸಮನೆ ಕಾರಿನ ಹಾರ್ನ್ ಶಬ್ದ ಕೇಳಿ ಬರತೊಡಗಿತ್ತು. ಅವಳು ಒಮ್ಮೆ ಅತ್ತ ತಿರುಗಿ ನೋಡಿ ಹೇಳಿದಳು. ಜಗನ್, 1 ನಿಮಿಷ ಇಲ್ಲೇ ಇರು, ಬಂದ್ಬಿಡ್ತೀನಿ. ಓ, ನಿನ್ಗೋಸ್ಕರ ಯಾರೋ ಕಾಯ್ತಿರೋ ಹಾಗಿದೆ, ಫ್ರೆಂಡಾ? ಜಗನ್ ಕುತೂಹಲದಿಂದ ಕೇಳಿದ.
ಅದಕ್ಕೆ ನಿಖಿತಾ ಅಡ್ಡಡ್ಡ ತಲೆಯಾಡಿಸುತ್ತಾ, ಫ್ರೆಂಡೇನೂ ಅಲ್ಲ, ಪರಿಚಯ ಇದ್ದವರು ಅಷ್ಟೇ, ಒಂದೇ ನಿಮಿಷದಲ್ಲಿ ಬಂದ್ಬಿಡ್ತೀನಿ ಎಂದು ಚುಟುಕಾಗಿ ಹೇಳಿ ಜಗನ್ ಮತ್ತೆ ಮಾತಾಡುವಷ್ಟರಲ್ಲಿ ಅಲ್ಲಿಂದ ಮಾಯವಾದಳು. ಜಗನ್ ಯಾರಿರಬಹುದು ಎಂದು ಯೋಚಿಸುತ್ತಾ ನಿಂತ. ಇವರಿಬ್ಬರ ಸ್ನೇಹ ಪ್ರೀತಿಯಾಗಿ ಯಾವಾಗ ಬದಲಾಗುತ್ತೆ? ನಿಖಿತಾ ಒಬ್ಬಳು ವೇಶ್ಯೆ ಎಂದು ಜಗನ್ನಿಗೆ ಹೇಳುತ್ತಾಳ. ನಿಖಿತಾ ಒಬ್ಬಳು ವೇಶ್ಯೆ ಎಂದು ಗೊತ್ತಾದರೆ ಜಗನ್ ಹೇಗೆ ರಿಯಾಕ್ಟ್ ಆಗುತ್ತಾನೆ? ಕಾಯ್ದು ನಿರೀಕ್ಷಿಸಿ. ಭಾಗ 3 ಮುಂದುವರಿಯುತ್ತದೆ. ಭಾಗ 3ರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.